ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಏನು ಇರದೇ ಇದ್ದರೂ ಸಂತೋಷದಿಂದ ಬದುಕಬೇಕು ಮನುಷ್ಯ. ಅದಕ್ಕೆ ಜೀವನ ಅಂತ ಕರೆಯೋದು. ಅದನ್ನು ಆಕೆ ಹೇಳ್ತಾಳೆ, ಶರಣರ ಅನುಭವ ಸಂಘ ಸಿಕ್ತು ನನಗೆ. ಅನುಭವ ಸಂಘ, ಅವರ 4 ಮಾತು ಆಲಿಸುವಂಥ ಅವಕಾಶ ಸಿಕ್ತು. ಅವರ ಕೂಡ 4 ದಿನ ಕಳೆವಂಥ ಅವಕಾಶ ಸಿಕ್ತು. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಅಂದ್ಲು ಅಕ್ಕ ಮಹಾದೇವಿ. ಆಕೆಗೆ ಅವಕಾಶ ಸಿಕ್ತು. ಬಸವಣ್ಣನವರ, ಅಲ್ಲಮ ಪ್ರಭುದೇವರ, ಇಲ್ಲೇನು ಎಲ್ಲ ಏನು ಶರಣರು, ಚನ್ನಬಸವಣ್ಣ, ಸಿದ್ದರಾಮಣ್ಣ, ಎಲ್ಲ ಶರಣರು, ಅನೇಕ ಜನ ಶರಣರು, ಹಡಪದ ಅಪ್ಪಣ್ಣನವರು, ನುಲಿಯ ಚಂದಯ್ಯನವರು, ಮಾರಯ್ಯನವರು, ಎಂಥ ಶರಣರು ಸ್ವಚ್ಛ ಜೀವನ ಸಾಗಿಸಿದಂಥ, ಆನಂದಪೂರ್ಣ ಜೀವನ ಸಾಗಿಸಿದಂಥ ಮಹಾನುಭಾವರ ಸಂಘ ಸಿಕ್ತು. ಆ ಸಂಘ ಆಕೆಗೆ ಪರಮ ಸೌಖ್ಯವನ್ನು ಕೊಟ್ಟಿತು. ಸಂಘ ಎಷ್ಟು ಮಹತ್ವದ! ಇದು ಇಲ್ಲ ಇನ್ನೆಲ್ಲಿ ಸೌಖ್ಯ ಈ ಜಗತ್ತಿನಲ್ಲಿ? ಹೇಳಿ, ಏನಿದ್ದರೆ ಏನು? ಸಂಘ ಚಲೋ ಇಲ್ಲದೆ ಇದ್ದರೆ, ಸತ್ ಸಂಘ ಇಲ್ಲದೆ ಇದ್ದರೆ, ಅನುಭಾವಿಗಳ ಸಂಘನೇ ಇಲ್ಲದೆ ಇದ್ದರೆ ಜೀವನ ಹೆಂಗೆ ಸಾರ್ಥಕವಾದೀತು? ಹೇಳಿ, ಎಲ್ಲ ಇರಬಹುದು, ಇದೇ ಇಲ್ಲ. ಯಾವುದು ಇರೋದರಿಂದ ಚಂದ ಆಗ್ತದೆ, ಸುಖ ಸಿಗ್ತದೆ, ಅದು ಇಲ್ಲ. ಉಳಿದು ಎಲ್ಲವೂ ಅದ ತಗೊಂಡು ಏನು ಮಾಡೋದು? ಏನು ಮಾಡೋದು? ಒಂದೇನೋ ಸಣ್ಣ ಕಥೆ ಹೇಳ್ತಿರ್ತಾರೆ. ಒಬ್ಬ ಮಹಾರಾಜ ಇದ್ದ. ಇದು ಯುರೋಪ್ ದೇಶದ ಕಥೆ. ಒಬ್ಬ ಮಹಾರಾಜ ಇದ್ದ. ಆತನ ಗೆಳೆಯರು, ಬಹಳ ಆತ್ಮೀಯ ಗೆಳೆಯರು, ಒಂದು 4 ಜನ ಇದ್ದರು. ಒಂದು ದಿವಸ ಅವರೆಲ್ಲ ಮಾತನಾಡ್ತಾ ಕೂತಾಗ ಅವರು ಹೇಳ್ತಾರೆ, ಗೆಳೆಯರು, ಮಹಾರಾಜರೇ, ತಮ್ಮಂಥ ಸುಖಿಗಳು ಯಾರು ಈ ಜಗತ್ತಿನೊಳಗೆ? ಅವರು ಗೆಳೆಯರು ಬಹಳ ಕೊಂಡಾಡಿದರು. ಎಂಥ ಸೌಖ್ಯ ಹೇಳಿ! ಇಡೀ ನಾಡಿನ ದೊರೆಗಳು ತಾವು, ಲಕ್ಷ ಲಕ್ಷ ಜನ ನಿಮ್ಮ ಪ್ರಜೆಗಳು, ಸಂಪತ್ತ ಭಂಡಾರ ತುಂಬಿ ನಿಂತದೆ. ಸೇವೆ ಮಾಡಲಿಕ್ಕೆ 100 ಜನ ತುದಿಗಾಲ ಮೇಲೆ. ಏನು ಬಯಸ್ತಿರೋ ಎಲ್ಲವನ್ನ ತತ್ಕ್ಷಣ ತಂದು ಕೊಡುವಂಥ ವ್ಯವಸ್ಥಾ ಅರಮನೆಯೊಳಗೆ. ಮಹಾರಾಜರೇ, ನೀವು ಪುಣ್ಯವಂತರು. ನಿಮ್ಮ ಸೌಖ್ಯಕ್ಕೆ ಈ ಜಗತ್ತಿನಲ್ಲಿ ಸಮನಾದ ಸೌಖ್ಯ ಎಲ್ಲದ ಅಂದರು. ಆವಾಗ ಮಹಾರಾಜ ಹೇಳ್ದ, ಆ ಸೌಖ್ಯ ಹೇಗದ ನೀವು ಅನುಭವಿಸಬೇಕಾದರೆ ಒಂದು ದಿವಸ ನೀವು ಆ ಕುರ್ಚಿಯ ಮೇಲೆ ಕೂಡ್ತೀರಿ. ಅದನ್ನು ನಾನು ಅವಕಾಶ ಕೊಡ್ತೇನೆ. ಒಂದು ದಿವಸ ಕೂತು ನೋಡಿ ಅಂದರು. ಮಹಾರಾಜ್ ಎಷ್ಟು ಸಂತೋಷ ಆಗಿರಬೇಕು ಗೆಳೆಯರಿಗೆ. ಅವ್ರಿಗೆ ಇಷ್ಟ ಆನಂದ ಆಯಿತು. ಒಂದರೇ ದಿವಸ ನಾವು ಅದ್ಭುತ ಸಂತೋಷ ಪಡಬಹುದಲ್ಲ, ಸಿಂಹಾಸನ ಮೇಲೆ ಕೊಡೋ ಅವಕಾಶ. ಎಷ್ಟು ಆನಂದ ಆಗಿರಬೇಕು ಹೇಳಿ. ಆ ಬಳಿಕ ಮಹಾರಾಜರು ಕೂಡುವಂಥ ಒಂದು ದೊಡ್ಡ ಕುರ್ಚಿ ತಂದಿಟ್ಟರು. ಅದರಲ್ಲೇ ಒಬ್ಬ ಗೆಳೆಯನ್ನ ಕೂಡಿಸಿದರು.
ಆ ಬಳಿಕ ಎದುರಿಗೆ ತಟ್ಟೆಗಳು. ಮಹಾರಾಜ ಸಾದಾ ಕುರ್ಚಿಯಲ್ಲಿ ಕೂತ, ಈತನನ್ನು ರಾಜನ ಕುರ್ಚಿಯಲ್ಲಿ ಕೂಡಿಸಿದ. ಅದು ಬಂಗಾರ ಮುತ್ತು ರತ್ನಗಳಿಂದ ಖಚಿತವಾದ ಕುರ್ಚಿ. ಎದುರಿಗೆ ಆಹಾರದ ಭೋಜನದ ಟೇಬಲ್ಲು, ವಿಶಾಲವಾದ ಟೇಬಲ್ಲು, ಬಂಗಾರದ ಹಾಸಿಗೆ ಟೇಬಲ್ ಮೇಲೆ. ಅಲ್ಲಿಗೆ ಎಲ್ಲ ಪದಾರ್ಥಗಳನ್ನು ಹೀಗೆ ತಂದಿಟ್ಟರು. ಮಹಾರಾಜ ಇಲ್ಲಿ ಕೂತಾನ, ಗೆಳೆಯರು 3 ಜನ ಅಲ್ಲಿ ಕೂತಾರ. ಎದುರಿಗೆ ಒಬ್ಬನ್ನ ಕೂಡಿಸಿದ್ರು, ಯಾವ ಹೊಗಳಿದ್ದಲ್ಲ ಅವನ್ನ. ಆನಂದ ಪಡು, ಮಹಾರಾಜನ ಸ್ಥಿತಿ ಹೆಂಗದ ನಿನಗೆ ಗೊತ್ತಾಗ್ತದ ಅಂತೇಳ್ದು ಅವನು ಕೂಡಿಸಿದ್ರು. ಎಷ್ಟು ಸುಖದ ಅನುಭವಿಸು ಅಂತ. ಎದುರಿಗೆ ಬಂಗಾರದ ತಟ್ಟೆ ಇಟ್ಟಾರ, ಮಿಷ್ಟಾನ್ನದ ಪದಾರ್ಥ ಇಟ್ಟಾರ. ಆವಾಗ ಮಹಾರಾಜ ಹೇಳ್ದ, ತಗೊಳ್ಳಿ, ಎಷ್ಟು ಸಂತೋಷದ, ಎಂದೊಂದು ದಿವಸ ನೀನು ಮಹಾರಾಜ. ಆವಾಗ ಅಕಸ್ಮಾತ್ ಹೀಗೆ ಏನು ಆನಂದ ಆಗಿತ್ತು, ಅಕಸ್ಮಾತ್ ಈಗ ಊಟ ಮಾಡುವಾಗ ದೃಷ್ಟಿ ಮ್ಯಾಲ ಹೋತು. ಮ್ಯಾಗ ನೋಡ್ತಾನ, ಯಾರು ರಾಜನ ಕುರ್ಚಿ ಮೇಲೆ ಕೂತ, ಸಿಂಹಾಸನ ಮೇಲೆ ಕೂತಿದ್ದಲ್ಲ, ಬಂಗಾರ ಮುತ್ತು ರತ್ನಗಳಿಂದ ಖಚಿತವಾದ ಸಿಂಹಾಸನ. ಮ್ಯಾಲ ಹೀಗೆ ಕಣ್ಣ ಬಿಟ್ಟು ನೋಡ್ದ, ಒಂದು ಕತ್ತಿ ತೂಗ್ತಾ ಇತ್ತು. ಅದು ಅತ್ಯಂತ ಚೂಪಾದ ಕತ್ತಿ ಇವನ ತಲೆ ಮ್ಯಾಲ. ಅದೇನು ಹಗ್ಗದಿಂದ ಕಟ್ಟಿರಲಿಲ್ಲ, ಬರೀ ಒಂದು ಸಣ್ಣ ದಾರದಿಂದ ಕಟ್ಟಿದ್ರು. ಯಾವಾಗ ಬೀಳ್ತದ ಗೊತ್ತಿಲ್ಲ. ಏನು ನೋಡ್ದ, ದಾರ ಕಾಣಲಿಲ್ಲ, ಅಷ್ಟು ಸಣ್ಣ ದಾರ. ಇದು ದೊಡ್ಡ ಕತ್ತಿ, ಬರೋಬ್ಬರಿ ತಲೆ ಮ್ಯಾಲ. ಹೆಂಗಾಗಿರ್ಬೇಡ. ಎದುರಿಗೆ ಬಂಗಾರ ತಟ್ಟೆ, ಬಂಗಾರದ್ದು ಪಾತ್ರೆ, ಊಟ ಮಾಡಕ್ಕೆ, ಅದರಾಗ ಎಂಥೆಂಥ ಪದಾರ್ಥಗಳು. ಆದರೆ ಏನು ಮಾಡೋದು, ಎಲ್ಲ ಹೋಗೇ ಬಿಡ್ತು. ಯಾವ ಕ್ಷಣ ಬೀಳ್ತದ ಗೊತ್ತಿಲ್ಲ. ಮುಖದ ಮೇಲೆ ಪ್ರಸನ್ನತ ಇತ್ತಲ್ಲ, ಸುಖ ಅನಿಸಿತ್ತಲ್ಲ, ಎಲ್ಲ ಮರೆಯಾಯಿತು. ಮುಖ ಕಪ್ಪಾಯಿತು. ಆವಾಗ ಮಹಾರಾಜ ನಕ್ಕ. ಹೆಂಗದ ಮಹಾರಾಜ್? ಸಿಂಹಾಸನ ಹೆಂಗದ ಹೇಳು? ಕೋಟ್ಯಂತರ ಬೆಲೆ ಬಾಳುವ ಸಿಂಹಾಸನ, ರಾಜ ಮಹಾರಾಜರಿಗೆ ಯೋಗ್ಯವಾದ ಪದಾರ್ಥ, ಭೋಜನ. ಆದರೆ ಏನು ಮಾಡೋದು, ಭೋಜನದ ರುಚಿ ಇಲ್ಲ, ಆ ಸಿಂಹಾಸನದ ಸಂತೋಷ ಇಲ್ಲ. ಕತ್ತಿ ಮ್ಯಾಲ ತೂಗು ಗತ್ತಿ. ಹೇಳಿ, ಎಲ್ಲದ? ಬರೇ ಆ ಕಥೆಯೊಳಗಿನ ತೂಗುಗತ್ತಿ ಎಲ್ಲ ಪ್ರತಿಯೊಬ್ಬ ಮನುಷ್ಯನ ತಲೆ ಮೇಲೆ ಕಾಣದಂಥ ಒಂದು ಕಾಲ ಅನ್ನುವ ಕತ್ತಿ ತೂಗ್ತಾ ಅದ. ಯಾರ ತಲೆ ಮೇಲೆ ಇಲ್ಲ ಹೇಳಿ? ಯಾವ ಕ್ಷಣಕ್ಕೆ ಬೀಳ್ತದ ಹೇಳಲಿಕ್ಕಾಗೋದಿಲ್ಲ. ಯಾವ ಮನುಷ್ಯ ಯಾವಾಗ ಹೋಗ್ತಾನೆ ಹೇಳಲಿಕ್ಕಾಗೋದಿಲ್ಲ. ಅದು ಕಾಣುವ ಕತ್ತಿ, ಅವಂದು ಖಡ್ಗ. ಇದು ಕಾಣದಂಥ ಖಡ್ಗ ಒಂದು ಪ್ರತಿಯೊಬ್ಬನ ತಲೆಯ ಮೇಲೆ ತೂಗುತ್ತಾ ಅದ. ನಾವು ಆ ಕಡೆ ನೋಡಿಲ್ಲಷ್ಟೇ, ಮ್ಯಾಲ ನೋಡೋವರೆಗೆ ಈತ ಆರಾಮನೇ ಇದ್ದ. ಏನು ಮಹಾರಾಜ ಅಂತಿದ್ದ, ನಾನು ಮಹಾರಾಜ ಅಂತಿದ್ದ. ಯಾವ ಕ್ಷಣ ನೋಡ್ದ, ಆ ಕ್ಷಣನೇ ಹೋಯ್ತು ಸಂತೋಷದ. ಎಲ್ಲದ ಪ್ರಪಂಚ ಅಂದ್ರೆ ಹೀಗ. ಮ್ಯಾಲ ಕಾಲದ ತೂಗು ಗತ್ತಿ ಅದ, ತೂಗುವ ಖಡ್ಗ ಅದ. ಕೆಳಗೆ ನಾವು ಮಜಾದಾಗ ಅದೇವಿ,
ಆದರೆ ಗೊತ್ತಿರಬೇಕು ಮ್ಯಾಲದ. ಅದಕ್ಕೆ ರಾಜ ನಕ್ಕ. ಈತ ಕೂತಿದ್ದಲ್ಲ, ಆತ ಹೇಳ್ದ, ನಾನು ಈ ಕುರ್ಚಿ ಇಳಿತೇನೆ ಅಂದ. ಇಳಿಯಂಗಿಲ್ಲ ಅಂತ, ಇಂದೊಂದು ದಿವಸ ಇಳಿಯಂಗಿಲ್ಲ. ಆರಾಮದ ಅಂತ ಹೇಳ್ತಿದ್ದೀಯಲ್ಲ, ಕುಂಡ್ರು ಅಂದ. ಹೇಳಿ, ಆತ ಅಂದ, ನನಗೇನು ಬೇಡ, ಈಗ ಸದ್ದು ಇಳಿದ್ರೆ ಸಾಕಾಗ್ಯದ ಅಂದ. ಅವರು 3 ಜನ, ಅವ್ರು 4 ಮಂದಿ ಅಲ್ಲ ಗೆಳೆಯರು. ಅವಾಗ ಮಹಾರಾಜ್ ಹೇಳ್ದ, ನೀವು ಪಾಳೆ ಪ್ರಕಾರ ಕುಂಡ್ರಬೇಕಲ್ಲಿ, ನಾಳೆ ಒಬ್ಬ, ನಾಡ್ದೊಬ್ಬ, ಆಚೆ ನಾಡ್ದೊಬ್ಬ. ಅವ್ರಂದರು, ನಾವೀಗ ಹೋಗ್ತೀವಿ ಅಂದರು. ಎಲ್ಲದ ಹೇಳಿ, ಎಲ್ಲರೇ ಕುರ್ಚಿ ಮೇಲೆ ಕೂತು ಕೂಡಲೇ ಸುಖ ಆಗ್ತದೆ? ಎಲ್ಲರೇ ಮುತ್ತು ರತ್ನ ಬಂಗಾರ ಬೆಳ್ಳಿ ಇವೆಲ್ಲ ಇದ್ರೆ ಸುಖ ಆಗ್ತದೇನು? ಹೇಳಿ, ಹ್ಯಾಪಿನೆಸ್ ಹ್ಯಾಸ್ ನೋ ರಿಲೇಷನ್ ವಿತ್ wealth. It is not related to the wealth. It doesn't come from a wealth that way, Amas. ಹೇಗದ ಅದು? ಸುಖ ಅನ್ನೋದು ಹಿಂಗೆ ಬರೋದಿಲ್ಲ. ಸುಖ ಅನ್ನೋದು ಎದೆಯಾಗಿಂದ ಬರಬೇಕಾಗ್ತದ. ಅದಕ್ಕಾಗಿ ಸತ್ಸಂಗ ಅಂತ ಕರೀತಾರೆ. ಈಗ ನೀವು 1 ತಿಂಗಳು ಮಾಡ್ತೀರಲ್ಲ, ಇದು ಸತ್ಸಂಗ. ಇದು ಇಲ್ಲಿಯ ಕಾರ್ಯಕರ್ತರು ಎಷ್ಟು ಕಷ್ಟಪಟ್ಟು ಇದೊಂದು ಸತ್ಸಂಗವನ್ನು ಏರ್ಪಡಿಸ್ಯಾರ. ಇದರ ಉದ್ದೇಶ ಏನು ಅಂದರೆ ಪರಮ ಸುಖ ಪಡೆದೆ ಅಕ್ಕ ಮಹಾದೇವಿ. ಇದೆಲ್ಲ ಮಾಡೋದು ಎದಕ್ಕೆ? ಏನಾದರೂ ಮನೆ ಮಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದಕ್ಕಾಗಿ ಅಲ್ಲ, ಮುಖದ ಮೇಲೆ ಒಂದಿಷ್ಟು ಪ್ರಸನ್ನತಾ ತರೋದಕ್ಕಾಗಿ. ಅದೇ ಮನೆ, ಆದರೆ ಸಂತೋಷ ಇರಬೇಕು. ಹಾಗೆ ಬದುಕನ್ನು ಸಾಗಿಸಬೇಕಲ್ಲ, ಅದಕ್ಕಾಗಿ ಒಂದಿಷ್ಟು ಸತ್ಸಂಗ. ಸತ್ ಅಂದರೆ ಬಲ್ಲವರ ಮಾತನ್ನು ಮೆಲುಕು ಹಾಕುವಂಥ ಸಂಘ ಇದು. ಸುಮ್ಮನೆ ಈಗ ಬರ್ತೇವೆ, ಸತ್ಸಂಗ ಅಂದರೆ ಏನು ಮಾಡೇವಿ? ನಾವೇನೂ ಮಾಡಿಲ್ಲ. ನಶಿಕನಾಗಿ ಎದ್ದೇವಿ, ಒಂದಿಷ್ಟು ಕೈಕಾಲು ಮುಖ ತಕ್ಕೊಂಡೇವಿ, ಸ್ನಾನ ಮಾಡೇವಿ ಕೆಲವರು. ಆ ಬಳಿಕ ಇಷ್ಟು ದೂರ ಬಂದು ಇಲ್ಲಿ ನೆಲದ ಮೇಲೆ ಕುಂತೇವಿ, ಆದರೆ ಮುಖದ ಮೇಲೆ ಪ್ರಸನ್ನತೆ ಆದ. ಇದ ಸತ್ಸಂಗ. ಮತ್ತು ಇಲ್ಲಿ ನಿದ್ದೆ ಮಾಡ್ಕೊಂತ ಮುಖ ಗಂಟು ಹಾಕೋತ ಕೂತಿದ್ರೆ ಅಲ್ಲ. ಅಲ್ಲದು ಹೇಗಿರಬೇಕು? ಸಂತೋಷವಾಗಿರಬೇಕು, ನಕ್ಕೋತಿರಬೇಕು. ಜೀವನ, ನಾವು ಜೀವನವನ್ನೇ ಮಧುರಗೊಳಿಸೋದದ. ಉಳಿದೆಲ್ಲ ಎಲ್ಲ ಕಡೆ ಸಿಗ್ತದೆ. ಆದರೆ ಜೀವನ ಮಧುರ ಆಗಬೇಕಾದರೆ ಅದೇ ಕಾರ್ಯ ಮಾಡು. ಅದಕ್ಕಾಗಿ ಭಾರತ ದೇಶದಲ್ಲೆಲ್ಲ ಜಗತ್ತಿನಾದ್ಯಂತ ಸತ್ಸಂಗಕ್ಕೆ ಅಷ್ಟು ಮಹತ್ವ, ಬಹಳ ಮಹತ್ವ ಕೊಟ್ಟರು ಸತ್ಸಂಗಕ್ಕೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಎಂಥ ಸುಖ ಪಡ್ತಾ ಇದ್ದೀನಿ, ಎಷ್ಟು ಸಂತೋಷವಾಗಿದ್ದೀನಿ. ನನ್ನ ಸಂತೋಷಕ್ಕೆ ಸಮನಾದ ಸಂತೋಷ ಜಗತ್ತಿನಲ್ಲಿ ಇಲ್ಲ ಅನ್ನುವಷ್ಟು ಸಂತೋಷವಾಗಿದ್ದೀನಿ. ಯಾಕೆ ಅಂದರೆ ನಾನು ಬಲ್ಲವರ ಮಹಾನುಭಾವರ ಸಂಗ ಮಾಡ್ತಾ ಇದೆ. ಅವರ ಹತ್ತಿರ 4 ದಿನ ಕಳೀತಾ ಇದ್ದೇನೆ, 4 ಮಾತುಗಳನ್ನು ಕೇಳ್ತಾ ಇದ್ದೇನೆ, ಆನಂದ ಪಡ್ತಾ ಇದ್ದೇನೆ. ಇದರ ಮುಂದೆ ಇನ್ಯಾವ ಸಂತೋಷ? ಜೀವನವನ್ನೆಲ್ಲ ಪರಿವರ್ತಿಸುವ ಸಂತೋಷ, ವ್ಯಾಪಿಸುವ ಸಂತೋಷ. ಹಾಗೆ ತಾವೆಲ್ಲ ಒಂದಿಷ್ಟು ಸತ್ಸಂಗ ಮಾಡೋದು. ಇಲ್ಲಿ 1 ತಿಂಗಳ ತಾವಿನ್ನ ಇಲ್ಲಿ ಬರಲಿದ್ದೀರಿ. ಇದ ನೆಲದ ಮ್ಯಾಲ ಎಷ್ಟು ಸ್ವಚ್ಛ ಜಾಗ ಅದ. ಇದು ಎಷ್ಟು ವಿಸ್ತಾರವಾದ ಜಾಗ. ಸಾವಿರ ಜನ ತಾವೆಲ್ಲ ಬಂದಿದ್ದೀರಿ. ಎಲ್ಲ ನಶಿಕಿನಾಗಿ ಎದ್ದು, ಇಲ್ಲೇನು ಕೆಟ್ಟ ಚಳಿ ಈಗ
ಆದರೆ ಚಳಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸಂತೋಷವಾಗಿ ಕೂತಿರಿಯಲ್ಲ, ಇದಕ್ಕಿಂತ ದೊಡ್ಡ ಸಂತೋಷದ ಹೇಳಿ ಉಪಾಯ ಯಾವುದು? ಇದು ಆನಂದ. ಇದಕ್ಕೆ ಸತ್ಸಂಗ ಅಂತ ಕರೀತಾರೆ. ಇಲ್ಲಿ ನೀವು ಯಾರತ್ತು ಗೊತ್ತಿಲ್ಲ, ಯಾವ ಜಾತಿ, ಮತ, ಪಂಥ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಸಣ್ಣವರು, ದೊಡ್ಡವರು, ಸಿರಿವಂತರು, ಬಡವರು, ಏನದ ಇಲ್ಲೇ? ಕಲಿತವರು, ಕಲಿಲಾರ್ದವರು, ಏನು ತಗೊಂಡು ಏನು ಮಾಡೋದದ? ನಕ್ಕೋತಿರೋದದ ಈ ಜಗತ್ತಿನಾಗ ಇರೋದದು. ಭಾರೀ ದೊಡ್ಡ ಒಬ್ಬ ಡಿಗ್ರಿ ಪಡೆದಾನ, ಭಾರೀ ದೊಡ್ಡದು ಜಗತ್ತಿನಾಗ, ಅಂಥ ಡಿಗ್ರಿ ಇಲ್ಲ ಅಂತ ತಿಳ್ಕೊಳ್ಳಿ. ತಗೊಂಡು ಏನು ಮಾಡೋದು? ತಗೊಂಡು ಏನು ಮಾಡೋದು? ಮುಖ ನೋಡಿದ್ರೆ ಹೆಂಗಿರ್ಬೇಕು ಹೇಳಿ? ಬಹಳ ಗಂಭೀರಾಗಿ, ಅತ್ಯಂತ ಸೀರಿಯಸ್ ಆಗಿ ಇದ್ದ ಅಂದರೆ ಯಾವ ಜ್ಞಾನ ತಗೊಂಡು ಏನು ಮಾಡೋದದ ಹೇಳಿ? ಸುಮ್ಮನೆ ಒಂದು ದನ ಕಾಯೋ ಮನುಷ್ಯ ಒಂದು ಎಮ್ಮಿ ಮೇಲೆ ಕೂತ್ಕೊಂಡು ಹಾಡ್ಕೋತ ಹೊಂಟಿರ್ತಾನೆ, ಏನು ಮಜಾದಾಗಿರ್ತಾನೆ. ಅವೇನು ಎಮ್ಮೆ ಕಲ್ತಿರ್ತಾನೇನು ಹೇಳಿ? ಹೇಳಿ? ಒಂದು ಹುಡುಗ, ಸಣ್ಣ ಹುಡುಗ ಅದರ ಮೇಲೆ ಕೂತು ಏನು ಹಾಡ್ತಿರ್ತಾನೆ, ಏನು ಮಜಾದಾಗಿರ್ತಾನೆ. ಯಾಕೆ? ಅವನಿಗೆ ಬದುಕೋದು ಗೊತ್ತದ, ಸುಖ ಅನ್ನೋದು ಗೊತ್ತದ. ನಮಗೆ ಸುಖ ಅನ್ನೋದು ಮರೆತು ಹೋಗ್ಯದ. ನಾವು ಸಣ್ಣವರಿದ್ದಾಗೆಲ್ಲ ಹಂಗೆ ಇದ್ದವರು, ದೊಡ್ಡವರಾದ ಬಳಿಕ ಹೋಗಿಬಿಟ್ಟದ. ಅದನ್ನು ಮತ್ತೆ ತರೋದಕ್ಕಾಗಿ ಈ ಸತ್ಸಂಗಗಳು. ಬಿ ಈ ಚಿಲ್ಡ್ರನ್ ಟು ಗೆಟ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಒಬ್ಬರು ದೊಡ್ಡ ಜ್ಞಾನಿಗಳು ಹೇಳಿದರು, ಬಿ ಈ ಚಿಲ್ಡ್ರನ್, ನೀವೆಲ್ಲ ಸಣ್ಣವರಾಗಬೇಕು. ದೊಡ್ಡವರಂತ ಹೇಳಿಸಿಕೊಳ್ಳುವವರೆಲ್ಲ ನೀವು ಸಣ್ಣವರಂತಾಗಬೇಕು. ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶ ದೊರೆಯಬೇಕಾದರೆ ಮಕ್ಕಳಂತಾಗಬೇಕು. ಅವರನ್ನು ನೋಡಿ ಕಲಿಬೇಕು. ಗುರುಗಳಂದ್ರೆ ಯಾರಂದ್ರೆ ನಿಮ್ಮ ಮಕ್ಕಳೇ ನಿಮಗೆ ಗುರು. ಅವು ಎಷ್ಟು ಆನಂದವಾಗಿರ್ತಾರೆ. ಹಾಗೆ ಜೀವನದಲ್ಲಿ ಸತ್ಸಂಗ ಮಾಡೋದು, ಸತ್ಸಂಗದ ಪರಮ ಉದ್ದೇಶ ಏನು ಅಂದರೆ ಆನಂದವಾಗಿ ಬದುಕೋದು ಇದ್ದದ್ರಾಗೆ. ಇದು ಪರಮ ಸುಖ. ಇನ್ನು ಪರಮ ಸುಖ ಅದು ಇನ್ನಷ್ಟು ವಿಶೇಷ, ಅದನ್ನು ಸಾವಕಾಶ ನೋಡ್ತೇವೆ. ಸತ್ಸಂಗದ ಮಹತ್ವ ಇದು. ತಾವೆಲ್ಲ ಇನ್ನು ಒಂದು ತಿಂಗಳ ಸುಮ್ಮನೆ ಎದ್ದು ನಸಿಕಿನಲ್ಲಿ ಎದ್ದು ಅದೊಂದು ನಾ ಏನು ಹೇಳ್ತೀನಿ ಮಹತ್ವದ್ದಲ್ಲ, ನೀವು ಬರ್ತೀರಲ್ಲ, ಇದು ಬಹಳ ಮಹತ್ವದ್ದು. ಶಾಂತವಾಗಿ ಕೂಡ್ತೀರಿಯಲ್ಲ, ಇದ ಸತ್ಸಂಗ. ಇಲ್ಲಿ ಏನು ಆನಂದವನ್ನು ಅನುಭವಿಸ್ತೀರೋ ಅದೇ ಸತ್ಸಂಗದ ಫಲ. ಇದನ್ನು ಮನ್ಯಾಗ ಮಾಡಕ್ಕೆ ಬರೋದಿಲ್ಲ. ಮನ್ಯಾಗೂ ನೀವು 4 ಮಂದಿ ಕೂತ್ರಿ, ಹಿಂಗೆ ಕೂತ್ರಿ ಅಂದ್ರೆ ಇಂಥ ಭಾವನಾ ಬರ್ತಾವೇನು ಹೇಳಿ? ಅಥವಾ ದೊಡ್ಡ ಮಹಲಿನಲ್ಲಿ ಕೂತ್ರಿ ಭಾವನಾ ಬರ್ತಾವೇನು? ಈಗೇನದ ನಿಮಗೆ ಹಾಸಕ್ಕಿಲ್ಲ, ಬರೇ ನೆಲ ಅದ. ಏನು ಮ್ಯಾಲ ಏನರೇ ಛಾವಣಿ ಏನರೇ ಹಾಕ್ಯಾರ, ಮಂಟಪ ಹಾಕ್ಯಾರಂತೂ ಇಲ್ಲ. ಅದ ಮಂಟಪ, ಆಕಾಶವೇ ಮಂಟಪ. ಗಾಳಿ ಏನರೇ ಫ್ಯಾನ್ ಹಚ್ಚಾರೇನಿಲ್ಲ, ತಾನೇ ಗಾಳಿ ಬೀಸ್ತದ. ಯಾವ ವಿದ್ಯುತ್ತಿನ ದೀಪ ಹಚ್ಚಿಲ್ಲ, ಸೂರ್ಯನೇ ಹಚ್ಚಿಬಿಟ್ಟಾನ. ಇದು ಖರೇ ಸತ್ಸಂಗ ಇದೆ. ಹೌದಲ್ಲ ಹೇಳಿ? ಇದು ಸತ್ಸಂಗ. ಹಿಂಗೆ ಒಂದು ತಿಂಗಳ ಕೂಡ್ತೇವಲ್ಲ, ಇದೊಂದು ಅನುಭವ ಜೀವನದಲ್ಲಿ ಮುಂದೆಲ್ಲ ಕೂಡೋದದ. ನಿಮ್ಮ ಕುರ್ಚಿ ನಿಮ್ಮ ಹತ್ತಿರ ಅದ. ಅಲ್ಲಿ ಹೋಗಿ ನೀವು ಕೊನೆ ತಕ 100 ವರ್ಷ ತಕ ಅವು ಕೂಡಕ್ಕೆ ಬರ್ತದೆ. ಈಗೇನು ಒಂದು 100 ರೂಪಾಯಿ ಕೊಟ್ಟರು ಒಂದು ಕುರ್ಚಿ ಸಿಗ್ತದೆ, ಚಲೋ ಪ್ಲಾಸ್ಟಿಕ್ಕದು, ಆರಾಮ ಕೂಡ್ಬೋದು. ಆದರೆ ನೆಲದ ಮೇಲೆ ಕೂತಾಗ ಒಂದೇನು ಭಾವ ಬರ್ತದಲ್ಲ, ಅದು ಬರೋದಿಲ್ಲ. ಭೂಮಿ ಇದು, ತಾಯಿ ಇದು. ಇದರಿಂದಲೇ ನಮ್ಮ ಅನ್ನ, ವಸ್ತ್ರ ಎಲ್ಲ ಬರೋದು.
ಅದರ ಮೇಲೆ ಒಂದು ಕ್ಷಣ ಕೂಡ್ತೇವಲ್ಲ, ಈಗ ಭೂಮಿ ಅಂತದ, ಏನಿದು ಇಷ್ಟು ಜನ ಅದರತ್ತ ನನಗೆ ಗೊತ್ತಿರಲಿಲ್ಲ, ಒಬ್ಬರು ಬಂದು ನನ್ನ ಮೇಲೆ ಕೂತಿರಲಿಲ್ಲ, ಏನು ಎಷ್ಟು ಛಲೋ ಕೆಲಸ ಮಾಡ್ಯಾರ ಗುಡಿಗೇರಿಯವರು, ಏನು ಯುವಕರು ದೊಡ್ಡವರು ಕೂಡ್ಕೊಂಡು ಒಂದು ಅದ್ಭುತ ಕೆಲಸ ಮಾಡ್ಯಾರ, ಏನು ಅಂದ್ರೆ ನನ್ನ ಮೇಲೆ ಕುಂಡ್ರಿಸ್ಯಾರ. ಹೌದಲ್ಲ? ಎಷ್ಟು ಪಾಪ ಎಲ್ಲ ಸ್ವಚ್ಛ ಮಾಡಿ ನಿಮ್ಮನ್ನೆಲ್ಲ ಕರೆದು ಕೂಡಿಸಿ ಸಂತೋಷ ಪಡುವಂಥ ಸ್ವಚ್ಛ ಮನಸ್ಸುಗಳದಾವಲ್ಲ, ಅವರೇ ಕಾರ್ಯಕರ್ತರು. ಸಣ್ಣವರು ಅದಾರ, ದೊಡ್ಡವರು ಅದಾರ, ಆದರೆ ಯಾರು ಅದಾರತ್ತು ಗೊತ್ತಿರಲಾರ್ದಂಗೆ ಅದಾರಲ್ಲ, ಇದಕ್ಕೆ ಸತ್ಸಂಗ ಅಂತ ಕರೆಯೋದು. ಬೇಕು ಅಂಥದ್ದೊಂದು ತಾವೆಲ್ಲ ಮಾಡಿದಿರಿ. ಇದು ತಾವೆಲ್ಲ ನಾಳೆ 6:30 ಬರ್ತೀರಿ, 7:00 ಹೋಗಿಬಿಡೋದು. ಅಂದರೆ ಸಾಯಂಕಾಲದವರೆಗೆ ಸ್ವಚ್ಛಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ನೀವು ಸಾಯಂಕಾಲ ಇಟ್ರಿ ಅಂದ್ರೆ ದಿವಸ ತುಂಬದ್ದೆಲ್ಲ ತಲೆಯಾಗಿರ್ತದಲ್ಲ, ಅದು ಕೇಳಕ್ಕೆ ಕೊಡೋದಿಲ್ಲ. ಈಗ ಬಹಳ ಸ್ವಚ್ಛ, ತಾಜಾ ಫ್ರೆಶ್ ಮೈಂಡ್, ಇಲ್ಲೇನು ತಾಜಾ ಅದು. ಅಧ್ಯಾತ್ಮ ಯಾವಾಗಂದ್ರೆ ನಶಿಕಿನಾಗ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಅಂಥದೊಂದು ಯೋಜನೆಯನ್ನು ತಾವೇನು ಮಾಡಿದಿರಿ ಎಲ್ಲ ಈ ಕಾರ್ಯಕರ್ತರು ಮಾಡಿದರೋ ಅವರಿಗೆ ನಾವೆಲ್ಲ ಧನ್ಯವಾದಗಳನ್ನು ಹೇಳಬೇಕು. ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ತಾವು ಆದಷ್ಟು ಒಂದು ತಿಂಗಳ ನಿಮ್ಮ ವ್ಯವಹಾರ ಕೆಡಿಸಿಕೊಳ್ಳಾರ್ದಂಗೆ ದಿವಸ ತುಂಬ ಕೆಲಸ ಮಾಡೋದು, ನಶಿಕೆನಾಗಿ ಎದ್ದು ಬರೋದು ಸಾಕು. ನಿಮ್ಮ ಜೀವನಕ್ಕೆ ಯಾವುದೂ ತೊಂದರೆ ಆಗದಂತೆ ಯೋಜನೆ ಮಾಡಿದ್ದಾರೆ. ತಾವೆಲ್ಲ ನಾಳೆ ಬನ್ನಿ. ನಮಸ್ಕಾರ.